ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾಳೆ ಚಿತ್ರ ಪೌರ್ಣಮಿ, ತುಂಬ ವಿಶೇಷವಾದ ಒಂದು ದಿವಸ. ಏನು ವಿಶೇಷ ಹಾಗೆ ಅಂತಂದರೆ, ಈ ವಿಶ್ವಾವಸು ವರ್ಷದ ಆರಂಭದಲ್ಲಿ ಬರುವ ಮೊದಲ ತಿಂಗಳು ಪೌರ್ಣಮಿ, ಚಿತ್ರ ಪೌರ್ಣಮಿ. ಚೈತ್ರ ಮಾಸ ಆದ ಕಾರಣ ಅದಕ್ಕೆ ಚಿತ್ರ ಪೌರ್ಣಮಿ ಅಂತ ಹೆಸರು ಒಂದು. ಮತ್ತು ಚಿತ್ರಗುಪ್ತ ಈ ಲೆಕ್ಕವನ್ನು ಇವತ್ತು ಆರಂಭಿಸ್ತಾನ ಅಂತ ಒಂದು ಕಾರಣದಿಂದ ಹೇಳ್ತಾರೆ. ಅದಕ್ಕೆ ಚಿತ್ರ ಪೌರ್ಣಮಿ ಹಾಗೆ ಅಂತ. ಎರಡನೇದು ವೈಶಾಖ ಸ್ನಾನ ಆರಂಭ. ಮೂರನೇದು ಹನುಮಂತ ಜಯಂತಿ. ಇದು ಸಂಪ್ರದಾಯ ಕರ್ನಾಟಕ ಆ ಕಡೆ ಇರುತ್ತೆ. ಅದರ ತಮಿಳುನಾಡಲ್ಲಿ ಧನುರ್ಮಾಸದಲ್ಲಿ ಬರುವ ಅಮಾವಾಸ್ಯೆಯ ದಿವಸ, ಅಂದರೆ ಮಾರ್ಗಶೀರ್ಷ ಮಾಸ ಅಮಾವಾಸ್ಯ ದಿವಸ ಈ ಹನುಮಂತ ಜಯಂತಿ ಅಂತ ಈ ತಮಿಳುನಾಡು ಪಂಚಾಂಗದಲ್ಲಿ ನೋಡಬಹುದು. ದೇವರನ್ನ ಕೊಂಡೋಡೋಕ್ಕೆ ದಿನ ಇಲ್ಲ, ಅದು ಯಾವತ್ತು ಬೇಕಾದ್ರೆ ಮಾಡಬಹುದು ಒಂದು. ಮತ್ತು ಮನ್ವಾದಿ ಪುಣ್ಯಕಾಲ ಅಂತ ಹಾಕಿರೋದು. ಅಂದರೆ ಮನ್ವಂತರಗಳು, ಇವಾಗ ವೈವಸ್ವತ ಮನ್ವಂತರ ಅಂತ ಹೇಳ್ತಾವಲ್ಲವ, ಮನ್ವಂತರ ಆರಂಭವಾದ ಒಂದು ದಿವಸ ಅದೊಂದು ಮನು ಆದಿ ಪುಣ್ಯಕಾಲ. ಮನ್ವಂತರ ಹುಟ್ಟಿದ ದಿವಸ ಆದ ಕಾರಣ ಅದಕ್ಕೆ ಮನ್ವಾದಿ ಪುಣ್ಯಕಾಲ ಅಂತ. ಪಿತೃಗಳಿಗೆ ವಿಶೇಷವಾದ ಒಂದು ದಿವಸ. ಹಾಗೆ ನಾಳೆ ಬೆಳಿಗ್ಗೆ ನಿತ್ಯಕರ್ಮ ಅನುಷ್ಠಾನವನ್ನು ಮುಗಿಸಿ ಬೆಳಿಗ್ಗೆ ಬೇಗದ್ದು ಸ್ನಾನವನ್ನು ಮಾಡಬೇಕು. ಅನುಷ್ಠಾನ ಅವರವರ ಸೌಕರ್ಯ ನಿಮಿತ್ತವಾಗಿ ಮಾಡಬಹುದು. ಮಾಡಿ ವಿಶೇಷವಾಗಿ ಹನುಮಂತ ದೇವರ ಪೂಜೆ, ರಾಮದೇವರ ಪೂಜೆ, ಅಂದರೆ ಚೈತ್ರ ತಿಂಗಳಾದ ಕಾರಣ ರಾಮದೇವರಿಗೆ ವಿಶೇಷವಾದ ಪೂಜೆಯನ್ನು ಮಾಡಿ ಹನುಮಂತ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಎತ್ತರ ಎತ್ತರ ರಘುನಾಥ ಕೀರ್ತನಂ, ಅಂದರೆ ರಾಮದೇವರ ಹೆಸರು ಎಲ್ಲೆಲ್ಲಿ ಹೇಳ್ತೇವೆ ಅಲ್ಲೆಲ್ಲ ವಾಯುದೇವರು ಬಂದಿರ್ತಾರೆ ಅಂತ. ಹಾಗೆ ಅದನ್ನು ವಿಶೇಷವಾಗಿ ದೇವರ ಪೂಜೆಯನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಮತ್ತು ನಾಳೆ ಮಾಡುವ ದಾನಗಳು ತುಂಬ ವಿಶೇಷ ಅಂತ. ಅಂದರೆ ಬಿಸಿಲು ಕಾಲ ಆದ ಕಾರಣ ಪಾನಕ, ನೀರ್ಮಜ್ಜಿಗೆ ಮತ್ತು ಏನು ದಾನಗಳು ನಮ್ಮಿಂದ ಮುಡಿತೀಯೋ, ಬಿಸಿಲಿಗೆ ತಂಪು ಮಾಡುವಂತೆ ಏನೇನು ದಾನಗಳು ಮುಡಿತೀಯೋ ಅದೆಲ್ಲ ಮಾಡಬಹುದು. ಗಂಧದಾನ, ಎಳನೀರು, ಹಣ್ಣುಗಳು, ಪಾನಕ, ನೀರ್ಮಜ್ಜಿಗೆ, ಇದೆಲ್ಲ ಮಾವಿನ ರಸ ಮತ್ತು ವಸ್ತ್ರ, ಹತ್ತಿಯ ವಸ್ತ್ರ, ವಿಶೇಷವಾಗಿ ದಾನಗಳು, ಅನ್ನದಾನ. ಚಿತ್ರ ಪೌರ್ಣಮಿ ಆದ ಕಾರಣ ಚಿತ್ರಾನ್ನ ಮೊಸರನ್ನ ವಿಶೇಷ ಅಂತ ಹೇಳ್ತಾರೆ. ಇದನ್ನೆಲ್ಲ ಮಾಡಿ ದೇವರಿಗೆ ಅನುಗ್ರಹವಾಗಬೇಕು. ಮತ್ತು ಮನ್ವಾದಿ ಪುಣ್ಯಕಾಲ ಪ್ರಯುಕ್ತ ತಿಲತರ್ಪಣ, ದ್ವಾದಶ ಪಿತೃಗಳಿಗೆ ತಿಲತರ್ಪಣವನ್ನು ಕೊಡುವುದರಿಂದ ಪಿತೃಗಳ ಅನುಗ್ರಹವೂ ಆಗುತ್ತೆ. ಪಿತೃಗಳಿಗೋಸ್ಕರವೂ ಅನ್ನದಾನವನ್ನು ಮಾಡಿದಾಗ ಆಗುತ್ತೆ. ಹೀಗೆ ದೇವರು ಪಿತೃ ಇಬ್ಬರಿಗೂ ಸೇರಿದ ಒಂದು ಕಾಲ ಅದು. ಇದನ್ನು ಮಾಡಿ ವಿಶೇಷವಾಗಿ ಎಲ್ಲರಿಗೂ ಪಿತೃಗಳ ದೇವರ ಆಶೀರ್ವಾದವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾನೆ. ಶ್ರೀಕೃಷ್ಣಾಯ ನಮಃ.